ಚೆಸ್ಟು ಹತ್ತಿದೆ ಇವ್ರದ್ದು. ನೀಟಾಗಿ ಎಳೆದು ನೋಡಬೇಕು, ಇಲ್ಲ ಅಂದರೆ ಟೈಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಸ್ವಲ್ಪ ಟೈಟಾಗಿ ಎಳ್ಕೊಳ್ಬೇಕು. ಲೂಸ್ ಆದ್ರೇನು ಒಂದು ಹೊಲಿಗೆ ಹಾಕ್ಕೊಡ್ಬೋದು. ತುಂಬ ಟೈಟ್ ಆದರೆ ನಾವು ಖರ್ಚಾಗಿ ಸ್ವಲ್ಪನೇ ಬಿಟ್ಟಿರ್ತೀವಿ, 1.5 ಇಂಚು. ಅದಕ್ಕೋಸ್ಕರ ಚೆಸ್ಟು ಹತ್ತಿದೆ, ಹತ್ತಕ್ಕೆ ಹೊಲಿಗೆಗೆ 2 ಇಂಚು ತಗೊಂಡಿದ್ದೀನಿ. 1.5 ಇಂಚು ಸಾಕಾಗುತ್ತೆ. ಈ ಹಳ್ಳಿ ಕಡೆ ಎಲ್ಲ 2 ಇಂಚು ಕೇಳ್ತಾರೆ, ಅದಕ್ಕೋಸ್ಕರ 2 ಇಂಚನ್ನ ಇಟ್ಟಿದ್ದೀನಿ ನಾನು. ಬ್ಯಾಕ್ ಲೆಂತ್ ನೋಡ್ಕೋಬೇಕು, 14 ಇದೆ. ಅವರು 1/2 ಇಂಚ್ ಎಕ್ಸ್ಟ್ರಾ ಇಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು 15.5 ಇಟ್ಕೊತೀನಿ. 1 ಇಂಚು ಇವಾಗ 14 ಇದ್ದರೆ 1 ಇಂಚು ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ನಾನು 15.5 ತೊಗೊತಾ ಇದ್ದೀನಿ. ಅವ್ರಿಗೆ ಅರ್ಧ ಇಂಚು ಜಾಸ್ತಿ ಇಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅರ್ಧ ಇಂಚು ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಈಗ ಲೈನಿಂಗನ್ನು ಈ ಥರ ಫೋಲ್ಡ್ ಮಾಡಿಕೊಡ್ಬೇಕು ನೀಟಾಗಿ. ಮೊದಲೇ ನೀವು ಲೈನಿಂಗ್ನ ಐರನ್ ಮಾಡಿ ನೀಟಾಗಿ ಇಟ್ಕೊಂಡಿರಬೇಕು. ಲೆಂತ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಮತ್ತೊಂದು ಸತಿ ಚೆಕ್ ಮಾಡ್ಕೊಬೇಕು. ಯಾಕಂದರೆ ನಾವು ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಇನ್ನೂ ಒಂದು ಸಲ ನಾವು ಚೆಕ್ ಮಾಡ್ಕೊಬೇಕು. ನೋಡಿ, ಈಗ 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೇನು ಕೆಲವರು ಅದಕ್ಕೂ ಕೂಡ ತುಂಬ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ನಾವು ನೀಟಾಗಿ 1 ಇಂಚ್ ಆದ್ರೇನು ನಾವು ನೋಡಿಕೊಂಡು ನೀಟಾಗಿ ಮೆಜರ್ಮೆಂಟ್ ತಗೊಳ್ಬೇಕು. ಈಗ ಕರೆಕ್ಟಾಗಿದೆ ನೋಡಿ, ಇನ್ನೊಂದ್ಸಲಿ ನೋಡಿ, 15.5 ಇಂಚು ಕರೆಕ್ಟಾಗಿದೆ. ನೀಟಾಗಿ ಮತ್ತು ಕ್ರಾಸ್ ಬೆಲ್ಟ್ಗೆ ನಾವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಎಕ್ಸ್ಟ್ರಾ. ಕ್ರಾಸ್ ಬೆಲ್ಟ್ಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಮೂರು ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಮತ್ತು ನಾವು ಚೆಸ್ಟು ಹತ್ತಿದೆಯಲ್ವಾ, ಹತ್ತಿಟ್ಕೊಂಡು ಎಕ್ಸ್ಟ್ರಾ ಹೊಲಿಗೆಗೆ 2 ಇಂಚ್ ತಗೊಳ್ಬೋದು, 1.5 ಇಂಚ್ ಕೂಡ ತಗೊಳ್ಬೋದು. ಫ್ರಂಟು ನೆಕ್ಕು 2.5 ಇಂಚಿದೆ. ಎಷ್ಟಿದ್ರೆ ಅಷ್ಟೇ ತಗೊಳ್ಬೇಕು, 2.5 ಇಂಚು. ಜಾಸ್ತಿ ತಗೊಂಡ್ರೆ ಅದು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. 2.5 ಇದಕ್ಕೆ ಸಾಕಾಗುತ್ತೆ. 2.5 ತಗೊಂಡಿದ್ದೀನಿ. ಶೋಲ್ಡರ್ ಪಟ್ಟಿ 3 ಸಾಕು, 3.5 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ಶೋಲ್ಡರ್ ಎಷ್ಟು ತಗೊಂಡಿರ್ತೀವಿ ಕಂಕ್ಳು ಕೂಡ ಅಷ್ಟೇ ತಗೊಂಡ್ರೆ ಪರ್ಫೆಕ್ಟಾಗಿ ಕೂರುತ್ತೆ. ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಶೋಲ್ಡರ್ ಎಷ್ಟು ತಗೊಂಡಿರ್ತೀವಿ ನಾವು ಕಂಕ್ಳು ಅಷ್ಟೇ ತಗೊಂಡ್ರೂ ಕರೆಕ್ಟಾಗಿ ಕೂರುತ್ತೆ.
ನಾರ್ಮಲ್ ಸೈಜ್ಗೆಲ್ಲ ಒಂದೇ ಇಂಚು ಸಾಕಾಗುತ್ತೆ ಕಂಕ್ಲ್ ಡೌನಿಂಗ್ ಮಾರ್ಕು. ಆರ್ಮೋಲ್ ಶೇಪ್ಗೆ 1 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಸುತ್ತಳತೆ ನೋಡ್ಕೊಳ್ಳೋಣ. ಉಕ್ಸ್ ಪಟ್ಟಿಯಿಂದ ಹಿಡಿದು ಕಾಜಾ ಪಟ್ಟಿ ಬಿಟ್ಟು ನಾವು ಅಳತೆ ತಗೊಳ್ಬೇಕಾಗುತ್ತೆ. ಅದು ಒಳಗಡೆಗೆ ಹೋಗುತ್ತೆ, ಅದಕ್ಕೆ ಅದನ್ನ ತಗೊಳ್ಬಾರ್ದು. 32 ಇದೆ. 32ನ 4 ಭಾಗ ಮಾಡ್ಕೊಳ್ಬೇಕು. 4 ಭಾಗ ಮಾಡ್ಕೊಂಡು ಎಷ್ಟು ಬರುತ್ತೆ, 4 ಭಾಗ ಮಾಡಿದಾಗ 8 ನಾವು ಕ್ಯಾಲ್ಸಿನಲ್ಲೂ ಬೇಗ ನೋಡ್ಕೋಬೋದು. ಟೇಪಲ್ಲಿ ಮಾಡುವಾಗ ಸ್ವಲ್ಪ ಫೋಲ್ಡ್ ಆಗಿದೆ, ಅದು 8 ಬಂದಿದೆ. 8 ಮತ್ತು ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ, ಹೊಲಿಗೆಗೆ 2 ಇಂಚು. ಫ್ರಂಟ್ ನೆಕ್ಗೆ 6.5 ಸಾಕಾಗುತ್ತೆ. 6.5 ಇದೆ ಅಳತೆ ಬ್ಲೌಸಲ್ಲಿ. ಕರೆಕ್ಟಾಗಿ 6.5 ಇದೆ. 6.5 ಇದ್ರೆ 6.5ನೇ ಸಾಕು. ಅವ್ರ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ಇಡಬೇಕು. ಶೇಪ್ಗೆ 1 ಇಂಚ್ ಮೇಲೆ ಮಾರ್ಕ್ ಹಾಕೊಂಡಿದ್ದೀನಿ. ನೀಟಾಗಿ ಶೇಪ್ ತಗೊತಾ ಇದ್ದೀನಿ. ನೀಟಾಗಿ ಶೇಪ್ ತಗೊಳ್ಬೇಕು. ಮತ್ತೆ ಈ ಮಾರ್ಕ್ನೆಲ್ಲಾನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ್ದಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಡಾಟ್ಸ್ಗೆ ಇದು ಡಾಟ್ಸ್ ಹಾಕುವಾಗ 4 ಇಂಚು ಸರಿ ಹೋಗುತ್ತೆ. ಅವ್ರ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಒಬ್ಬೊಬ್ರು ಬ್ಲೌಸಲ್ಲಿ ಒಂದೊಂದು ಥರ ಮೆಜರ್ಮೆಂಟ್ ಇರುತ್ತೆ ಕೆಲವೊಬ್ರಿಗೆ. ಅದಕ್ಕೋಸ್ಕರ ಅವ್ರ ಬ್ಲೌಸ್ನಲ್ಲೇ ಚೆಕ್ ಮಾಡಿಕೊಂಡ್ರೆ ನಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ. ಮೊದಲೇ ಅವ್ರನ್ನ ಕೇಳಬೇಕು, ಈ ಬ್ಲೌಸು ಕರೆಕ್ಟಾಗಿ ಆಗುತ್ತಾ ಅಂತ. ಕರೆಕ್ಟಾಗಿ ಆಗುತ್ತೆ ಅನ್ನೋಂಗಿದ್ರೆ ಆ ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ ಇದೆ ಅದೇ ಥರನೇ ನಾವು ಮಾರ್ಕಿಂಗ್ ಹಾಕ್ಕೊಳ್ಬೇಕು. 3 ಇಂಚ್ ಇದೆ ಇವ್ರಿಗೆ, 3 ಇಂಚು ತಗೊಳ್ಳೋಣ. ಕ್ರಾಸ್ ಬೆಲ್ಟ್ ಮತ್ತು ನೆಕ್ ಶೇಪ್ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಒಂದು ಲೈನ್ ಡ್ರಾ ಮಾಡೋಣ. ಆ ಡಾಟ್ಸ್ಗೂ ಈ ಡಾಟ್ಸ್ಗೂ 2 ಇಂಚು ಗ್ಯಾಪ್ ಇರಬೇಕು.
ಹಾರ್ಮೋಲ್ ಶೇಪಿಂದ ಲೈನ್ ಡಾಟ್ಸ್ಗೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸಾಕಾಗುತ್ತೆ ಇಷ್ಟು. ಈ ಡಾಟಿಂದ ಇಲ್ಲಿಗೆ ಒಂದು ಡಾಟ್ ಹಾಕ್ಕೊಳ್ಳೋಣ. ಎಲ್ಲ ಡಾಟ್ಸ್ಗೂ 2-2 ಇಂಚು ಗ್ಯಾಪ್ ಇರಬೇಕು. ಗ್ಯಾಪ್ ಇರೋ ಥರ ನೋಡ್ಕೊಂಡು ಹಾಕಿ. ಕಪ್ಸು ಚೆನ್ನಾಗಿ ಕೂರುತ್ತೆ. ಅದು ಏನು ಸೇರೋದಿಲ್ಲ. ಈ 3 ಡಾಟ್ಸು ಒಂದೇ ಸಮ ಇದ್ರೆ ಸಾಕಾಗುತ್ತೆ. ಈಗ ನಾವು ಮಾರ್ಕ್ ಎಲ್ಲೆಲ್ಲಿ ಹಾಕಿದ್ದೀವಿ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕೆಳಗಡೆ ಡಾಟ್ಗೆ ಈ ಕಡೆ 1 ಇಂಚು ಆ ಕಡೆ 1 ಇಂಚು ಲೈನ್ ಡ್ರಾ ಮಾಡ್ಕೋಬೇಕು. ನೀಟಾಗಿ ಶೇಪ್ ನೀಟಾಗಿ ಕಟ್ ಮಾಡ್ಕೋಬೇಕು. ಕಂಕುಳ ಶೇಪ್ನ ಆರ್ಮೋಲ್ ಶೇಪು ನೀಟಾಗಿ ಕಟ್ ಮಾಡ್ಕೊಬೇಕು. ಒಂದು 1/2 ಇಂಚು ಕೆಳಗಡೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಶೇಪ್ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ತೀವಿ ಆರ್ಮೋಲ್ ಅಷ್ಟು ನೀಟಾಗಿ ರಿಂಕಲ್ಸ್ ಇಲ್ಲದೆ ಕೂರುತ್ತೆ. ಈಗ ಬ್ಯಾಕ್ ನೆಕ್ ಕಟ್ ಮಾಡೋಣ. ಅವ್ರ ಬ್ಲೌಸಲ್ಲಿ ಬ್ಯಾಕ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ. 4 ಇದೆ. ಕೆಳಗಡೆ 1/2 ಇಂಚ್ಗೆ ಒಂದು ಲೈನ್ ಹಾಕೋಬೇಕು. ಯಾಕಂದರೆ ನಾವು ಮರ್ತೋಗಿದ್ರೆ ಮತ್ತೆ ಮೆಜರ್ಮೆಂಟು ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬ್ರಾಡ್ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಕಷ್ಟ. ಬ್ಯಾಕಲ್ಲಿ ಎಷ್ಟಿದ್ರೆ ಅಷ್ಟೇ ಇಡಬೇಕು. 1/2 ಇಂಚ್ ಕೆಳಗಡೆ ನಾವು ಸ್ಟಿಚಿಂಗ್ಗೋಸ್ಕರ ಬಿಟ್ಟಿದ್ದೀವಿ.
ಬಿಟ್ಟಿಲ್ಲ ಅಂದರೆ 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಕಸ್ಟಮರ್ ಹತ್ರ ಬ್ಲೌಸು ತಗೊಳ್ಳೋವಾಗ್ಲೇ ಕೇಳಬೇಕು, ನಿಮಗೆ ಡೀಪು ಬ್ರಾಡ್ ಇಷ್ಟೇ ಇರಲಿನ ಇನ್ನು ಕಮ್ಮಿ ಮಾಡಬೇಕಾ ಎಕ್ಸ್ಟ್ರಾ ಮಾಡಬೇಕಾ ಅನ್ನೋದನ್ನು ನಾವು ಮೊದಲೇ ಕೇಳಿರಬೇಕು. ಕೆಲವೊಬ್ಬರು ಕೊಡೋವಾಗ ಮರ್ತಿರ್ತಾರೆ, ಮತ್ತೆ ಮಧ್ಯದಲ್ಲಿ ಫೋನ್ ಮಾಡಿ ಹೇಳೋರು ಇರ್ತಾರೆ. ನಾವು ಅವ್ರು ಹೇಳೋಕ್ಕೆ ಮುಂಚೆನೇ ಕಟ್ ಮಾಡಿದರೆ ಮತ್ತೆ ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದಲ್ಲ 2 ಸತಿ ನಾವು ಕೇಳಿ ತಿಳ್ಕೊಳ್ಬೇಕು. ಕೆಲವ್ರಿಗೆ ಬ್ರಾಡ್ ಕಮ್ಮಿ ಮಾಡು ಅಂತ ಹೇಳಿರ್ತಾರೆ, ಕೆಲವೊಬ್ರು ಇನ್ನೂ ಸ್ವಲ್ಪ ಬ್ರಾಡಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ರಿ ಅಂತ ಹೇಳಿರ್ತಾರೆ. ಅದಕ್ಕೆ ನಾವು ಮೊದಲೇ ಕಸ್ಟಮರ್ ಹತ್ರ ಕೇಳಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬ್ಯಾಕು ಮತ್ತು ಫ್ರಂಟ್ ರೆಡಿ ಆಗಿದೆ. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ. ಒಂದೇ ಕಡೆ ನಾವು ಪೀಸು ಬೀಳೋ ಥರ ನಾವು ಫೋಲ್ಡಿಂಗ್ ಮಾಡ್ಕೊಬೇಕು. ಎರಡೂ ಕಡೆನೂ ಪೀಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಮತ್ತು ಲೇಟ್ ಕೂಡ ಆಗುತ್ತೆ. ಅದಕ್ಕೆ ನಾವು ಟೈಮ್ ಸೇವ್ ಮಾಡ್ಕೋಬೇಕು ಅಂದರೆ ಒಂದೇ ಕಡೆನೇ ಪೀಸ್ ಕೊಡೋ ಥರ ನೋಡ್ಕೋಬೇಕು ನಾವು. ಒಂದೇ ಸಮ ಇರೋ ಥರ ಮೊದಲು ಅದನ್ನ ಕಟ್ ಮಾಡಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದ್ಸಲ ನೀಟಾಗಿ ನೋಡ್ಕೋಬೇಕು. ಆಮೇಲೆ ಒಂದು ಉದ್ದ ಒಂದು ಕಡಿಮೆ ಬರೋ ಚಾನ್ಸ್ ಇರುತ್ತೆ, ಅದಕ್ಕೆ ಒಂದೇ ಸಲ ನಾವು ಸ್ಟ್ರೈಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೋಸ್ಕರ ಅದು 1/2 ಇಂಚು ಲೈನ್ ಡ್ರಾ ಮಾಡ್ಕೊಬೇಕು. ಸ್ಲೀವ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು. ಬ್ಲೌಸಲ್ಲಿ ಸ್ಲೀವ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಮಾರ್ಜಿನ್ಗೋಸ್ಕರ ಕೆಳಗಡೆ 1/2 ಇಂಚು, ಮೇಲೆ 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಆರ್ಮೋಲ್ ಡೌನ್ಗೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ, ಆರ್ಮೋಲ್ ಡೌನ್ ಎಷ್ಟು ಇಂಚು ಡೌನ್ ಮಾಡಬೇಕು ಅಂತ. ಅವ್ರಿಗೆ ಈ ಥರನೂ ಕೂಡ ನೀವು ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಹಾಕ್ಕೊಳ್ಬೋದು, ಕರೆಕ್ಟಾಗಿ ಬರುತ್ತೆ. ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಡೌನಲ್ಲಿ 5 ಇದೆ. ಟರ್ನ್ ಮಾಡಿ ಒಳಗೆ ಹತ್ರ ನೋಡಬೇಕು. ನೀಟಾಗಿ ಒಂದಲ್ಲ 2 ಸತಿ ಚೆಕ್ ಮಾಡ್ಕೋಬೇಕು. 5 ಇದೆ. 5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ.
ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 8.5 ಇದೆ. ಎಷ್ಟು ಬಂದಿದ್ರೆ ಅಷ್ಟೇ ತಗೊಳ್ಬೇಕು. 8.5. ಕರೆಕ್ಟ್ ಆಗಿದೆ. 7.5. ಡೌನ್ ಹತ್ರ ಎಷ್ಟಿದೆ ಅಂತ ಚೆಕ್ ಮಾಡಿದೆ. ಡೌನ್ ಹತ್ರನು 7.5 ಕರೆಕ್ಟ್ ಆಗಿದೆ. ಕನ್ಫ್ಯೂಸ್ ಆಗುತ್ತೆ ಅನ್ನೋರಿಗೆ ಈ ತರನು ನೀವು ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಈ ತರ ಮಾರ್ಕ್ ಹಾಕಿ ಕಟ್ ಮಾಡೋರಿದ್ರೆ ಒಂದೇ ಸಲ ಬ್ಲೌಸ್ ಅನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ಡಾಟು ಒಂದು ಡಾಟು ಎರಡನ್ನು ಸೇರಿಸ್ಕೋಬೇಕು. ನೀಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಶೇಪ್ ಡ್ರಾ ಮಾಡಿ ಎರಡು ಇಂಚು ಮಾರ್ಜಿನ್ಗೋಸ್ಕರ. ಶೇಪು ನಾರ್ಮಲ್ ಶೇಪ್ ನೀಟಾಗಿ ಹಾಕೋಬೇಕು ನೀವು. ಸ್ಲೀವ್ಗೆ ಆ ಥರ ಮಾರ್ಕ್ ಹಾಕಿದೀವಿ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಟಕ್ಸಿಡಿ ಈ ಜಾಯಿಂಟ್ ಇರೋದನ್ನ ನೀಟಾಗಿ ಓಪನ್ ಮಾಡಿ ಇಟ್ಕೊಳ್ಳಿ. ಶೇಪನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮೊದಲೇ ಮಾರ್ಕ್ ಹಾಕ್ಕೊಳ್ಳಿ. ನೀವು ಬಿಗಿನರ್ಸು, ಕೆಲವ್ರಿಗೆ ಮಾರ್ಕ್ ಹಾಕೋಕೆ ಬರೋದಿಲ್ಲ, ಅದರಿಂದ ನೀಟಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನಿಷ್ಟು ವಿಡಿಯೋಗಳನ್ನು ನಾವು ಶೇರ್ ಮಾಡ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ. ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟಿಚಿಂಗ್ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ.